ಬೆಳಗ್ಗೆ ಇವತ್ತು ಪ್ರೀತಂ ಗೌಡ ಮನೆಗೆ ವಿಜಯೇಂದ್ರ ಭೇಟಿ ನೀಡಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂತಹ ಪ್ರೀತಂ ಗೌಡ ಮನೆಗೆ ವಿಜಯೇಂದ್ರ ಉಪಹಾರಕ್ಕೆ ಆಗಮಿಸಿದ್ದಾರೆ. ಉಪಹಾರದ ನೆಪದಲ್ಲಿ ಮಹತ್ವದ ಮಾತುಕತೆ ಆಗುವ ಸಾಧ್ಯತೆ ಇದೆ. ತಡರಾತ್ರಿ ಹಾಸನದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕೂಡ ನಡೆಸಿದ್ದಾರೆ ಬಿವೈ ವಿಜಯೇಂದ್ರ. ಇದು ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದ ಹಾಗೆಯೇ ಪಕ್ಷದ ಹಲವು ಚಟುವಟಿಕೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಸನ ಬಿಜೆಪಿ ಕಾರ್ಯಕರ್ತರಿಗೆ ಶಕ್ತಿ ತುಂಬೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇದೆಲ್ಲ ಬಹಳ ಮ್ಯಾಟರ್ ಆಗುತ್ತೆ ರಾಜಕೀಯದಲ್ಲಿ. ಈ ರೀತಿ ಸಂಪರ್ಕ ಇಟ್ಕೊಳ್ಳುವಂಥದ್ದು, ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥದ್ದು, ಅವ್ರ ಜೊತೆ ಬೆರೆಯುವಂಥದ್ದು, ಅವ್ರ ಜೊತೆನಲ್ಲಿ ಇರುವಂಥದ್ದು. ವಿಜಯೇಂದ್ರ ಜೊತೆ ಬಲಗೈ ಬಂಟನಂತೆ ಪ್ರೀತಂ ಗೌಡ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಉಪಹಾರ ಮುಗಿಸಿ ಮಡಿಕೇರಿಗೆ ಜನಾಕ್ರೋಶ ಸಭೆಯಲ್ಲಿ ಪಾಲ್ಗೊಳ್ತಾರೆ ಇಬ್ರು ಹೋಗಿ. ಸೊ ವಿಜಯೇಂದ್ರ ಆಗಮಿಸಿರೋದು ಬಿಗ್ ಮೆಸೇಜ್. ಪ್ರೀತಂ ಗೌಡ ಜೊತೆ ನಾವಿದ್ದೇವೆ ಅನ್ನುವಂಥ ಒಂದು ಕ್ಲಿಯರ್ ಮೆಸೇಜ್. ಚಟ್ನಿ ಕೊಡೋಣ ಬೆಟ್ಟ ಬೇಡ ಏನು ಆಪ್ಷನ್ಸ್ ಇದೆ. ಆಪ್ಷನ್ಸ್ ಇದೆ. ದೋಸೆ ಅದಕ್ಕೆ ಅದೇ ಅನ್ನ ಬೇಡ ತಿಂದೇನು ಬೇಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಬಿವೈ ವಿಜಯೇಂದ್ರ ಪ್ರೀತಂ ಗೌಡ ಅವರ ಮನೆಗೆ ಉಪಹಾರಕ್ಕೆ ಬಂದಿರತಕ್ಕಂಥದ್ದು ಅಂದ್ರೆ ರಾಜಕೀಯವಾಗಿ ನಾಯಕರುಗಳ ಪ್ರತಿ ನಡೆ ಕೂಡ ಒಂದಷ್ಟು ವಿಚಾರವನ್ನ ಹೊರಗಿಡುತ್ತೆ, ಮಹತ್ವದ್ದಾಗಿರುತ್ತೆ. ಸೊ ಇದು ಏನನ್ನ ಸೂಚಿಸುತ್ತೆ? ಈಗಾಗಲೇ ಏನು ವಿಜಯೇಂದ್ರ ಮತ್ತೆ ಪ್ರೀತಂ ಗೌಡ, ವಿಜಯೇಂದ್ರ ಜೊತೆ ಪ್ರೀತಂ ಗೌಡ ಬಲಗೈ ಬಂಟನಂತಿರೋದು ಈಗಾಗಲೇ ಗೊತ್ತಿರೋಂತ ವಿಚಾರ. ಹಾಗೆ ಯಾವುದೇ ಸಂದರ್ಭದಲ್ಲೂ ಪ್ರೀತಂ ಗೌಡನ್ನ ವಿಜಯೇಂದ್ರ ಬಿಟ್ಕೊಟ್ಟಿಲ್ಲ. ಹಾಗೆ ಇವತ್ತು ಅವರು ನಿನ್ನೆ ಹಾಸನಕ್ಕೆ ಜನಾಕ್ರೋಶ ಯಾತ್ರೆಗೆ ಬಂದಿದ್ರು, ಜೊತೆಗೆ ಹಾಸನದಲ್ಲೇ ತಂಗಿದ್ರು. ಹೀಗಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ಪ್ರೀತಂ ಗೌಡ ಮನೆಗೆ ವಿಜಯೇಂದ್ರ ಉಪಹಾರಕ್ಕೆ ಹೋದ್ರು. ಹಾಗೆ ಇನ್ನೊಂದು ಮಾಹಿತಿ ಪ್ರಕಾರ ವಿಜಯಲಕ್ಷ್ಮಿ ಈಗಾಗಲೇ ಸಾಕಷ್ಟು ಹಾಸನದಲ್ಲಿ ಬಿಜೆಪಿ ಸಂಘಟನೆ ಬಗ್ಗೆ ವಿಜಯೇಂದ್ರ ಬಿಜೆಪಿ ಕಾರ್ಯಕರ್ತರು ಹಾಗೂ ಪ್ರೀತಂ ಗೌಡ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಇವರ ಮನೆಗೆ ಭೇಟಿ ನೀಡುವಂಥದ್ದು ಸಾಕಷ್ಟು ಅಂದ್ರೆ ಇಲ್ಲಿನ ರಾಜಕೀಯ ವಿಚಾರದಲ್ಲಿ ಒಂದು ಮಹತ್ವದ ವಿಚಾರಗಳಲ್ಲಿ ಒಂದಾಗುತ್ತೆ. ಜೊತೆಗೆ ಇಲ್ಲಿಂದ ಅವರು ಮಡಿಕೇರಿಗೆ ಜನಾಕ್ರೋಶ ಯಾತ್ರೆಗೆ ಮತ್ತೆ ಹಾಸನದಿಂದ ಹೋಗಿರುವಂತದ್ದು. ಹೀಗಾಗಿ ಈ ನಡುವೆ ಅವರು ಸಾಕಷ್ಟು ಒಂದು ಸಭೆಯನ್ನ ನಡೆಸಿ ಪ್ರೀತಂ ಗೌಡ ಮನೆಗೆ ಬಂದು ಅವರ ಮನೆಯಲ್ಲೇ ಕೆಲ ಕಾಲ ಇದ್ದು ಹೋಗಿರುವಂತದ್ದು. ರೈಟ್, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ. ಬೆಳಗ್ಗೆ ಇವತ್ತು ಪ್ರೀತಂ ಗೌಡ ಮನೆಗೆ ವಿಜಯೇಂದ್ರ ಭೇಟಿ ನೀಡಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂತಹ ಪ್ರೀತಂ ಗೌಡ ಮನೆಗೆ ವಿಜಯೇಂದ್ರ ಉಪಹಾರಕ್ಕೆ ಆಗಮಿಸಿದ್ದಾರೆ. ಉಪಹಾರದ ನೆಪದಲ್ಲಿ ಮಹತ್ವದ ಮಾತುಕತೆ ಆಗುವ ಸಾಧ್ಯತೆ ಇದೆ. ತಡರಾತ್ರಿ ಹಾಸನದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕೂಡ ನಡೆಸಿದ್ದಾರೆ ಬಿವೈ ವಿಜಯೇಂದ್ರ. ಇದು ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದ ಹಾಗೆಯೇ ಪಕ್ಷದ ಹಲವು ಚಟುವಟಿಕೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಸನ ಬಿಜೆಪಿ ಕಾರ್ಯಕರ್ತರಿಗೆ ಶಕ್ತಿ ತುಂಬೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇದೆಲ್ಲ ಬಹಳ ಮ್ಯಾಟರ್ ಆಗುತ್ತೆ ರಾಜಕೀಯದಲ್ಲಿ. ಈ ರೀತಿ ಸಂಪರ್ಕ ಇಟ್ಕೊಳ್ಳುವಂಥದ್ದು, ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥದ್ದು, ಅವ್ರ ಜೊತೆ ಬೆರೆಯುವಂಥದ್ದು, ಅವ್ರ ಜೊತೆನಲ್ಲಿ ಇರುವಂಥದ್ದು. ವಿಜಯೇಂದ್ರ ಜೊತೆ ಬಲಗೈ ಬಂಟನಂತೆ ಪ್ರೀತಂ ಗೌಡ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಉಪಹಾರ ಮುಗಿಸಿ ಮಡಿಕೇರಿಗೆ ಜನಾಕ್ರೋಶ ಸಭೆಯಲ್ಲಿ ಪಾಲ್ಗೊಳ್ತಾರೆ ಇಬ್ರು ಹೋಗಿ. ಸೊ ವಿಜಯೇಂದ್ರ ಆಗಮಿಸಿರೋದು ಬಿಗ್ ಮೆಸೇಜ್. ಪ್ರೀತಂ ಗೌಡ ಜೊತೆ ನಾವಿದ್ದೇವೆ ಅನ್ನುವಂಥ ಒಂದು ಕ್ಲಿಯರ್ ಮೆಸೇಜ್. ಚಟ್ನಿ ಕೊಡೋಣ ಬೆಟ್ಟ ಬೇಡ ಏನು ಆಪ್ಷನ್ಸ್ ಇದೆ. ಆಪ್ಷನ್ಸ್ ಇದೆ. ದೋಸೆ ಅದಕ್ಕೆ ಅದೇ ಅನ್ನ ಬೇಡ ತಿಂದೇನು ಬೇಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಬಿವೈ ವಿಜಯೇಂದ್ರ ಪ್ರೀತಂ ಗೌಡ ಅವರ ಮನೆಗೆ ಉಪಹಾರಕ್ಕೆ ಬಂದಿರತಕ್ಕಂಥದ್ದು ಅಂದ್ರೆ ರಾಜಕೀಯವಾಗಿ ನಾಯಕರುಗಳ ಪ್ರತಿ ನಡೆ ಕೂಡ ಒಂದಷ್ಟು ವಿಚಾರವನ್ನ ಹೊರಗಿಡುತ್ತೆ, ಮಹತ್ವದ್ದಾಗಿರುತ್ತೆ. ಸೊ ಇದು ಏನನ್ನ ಸೂಚಿಸುತ್ತೆ? ಈಗಾಗಲೇ ಏನು ವಿಜಯೇಂದ್ರ ಮತ್ತೆ ಪ್ರೀತಂ ಗೌಡ, ವಿಜಯೇಂದ್ರ ಜೊತೆ ಪ್ರೀತಂ ಗೌಡ ಬಲಗೈ ಬಂಟನಂತಿರೋದು ಈಗಾಗಲೇ ಗೊತ್ತಿರೋಂತ ವಿಚಾರ. ಹಾಗೆ ಯಾವುದೇ ಸಂದರ್ಭದಲ್ಲೂ ಪ್ರೀತಂ ಗೌಡನ್ನ ವಿಜಯೇಂದ್ರ ಬಿಟ್ಕೊಟ್ಟಿಲ್ಲ. ಹಾಗೆ ಇವತ್ತು ಅವರು ನಿನ್ನೆ ಹಾಸನಕ್ಕೆ ಜನಾಕ್ರೋಶ ಯಾತ್ರೆಗೆ ಬಂದಿದ್ರು, ಜೊತೆಗೆ ಹಾಸನದಲ್ಲೇ ತಂಗಿದ್ರು. ಹೀಗಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ಪ್ರೀತಂ ಗೌಡ ಮನೆಗೆ ವಿಜಯೇಂದ್ರ ಉಪಹಾರಕ್ಕೆ ಹೋದ್ರು. ಹಾಗೆ ಇನ್ನೊಂದು ಮಾಹಿತಿ ಪ್ರಕಾರ ವಿಜಯಲಕ್ಷ್ಮಿ ಈಗಾಗಲೇ ಸಾಕಷ್ಟು ಹಾಸನದಲ್ಲಿ ಬಿಜೆಪಿ ಸಂಘಟನೆ ಬಗ್ಗೆ ವಿಜಯೇಂದ್ರ
ಬಿಜೆಪಿ ಕಾರ್ಯಕರ್ತರು ಹಾಗೂ ಪ್ರೀತಮ್ ಗೌಡ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಇವರ ಮನೆಗೆ ಭೇಟಿ ನೀಡುವಂಥದ್ದು ಸಾಕಷ್ಟು ಅಂದ್ರೆ ಇಲ್ಲಿನ ರಾಜಕೀಯ ವಿಚಾರದಲ್ಲಿ ಒಂದು ಮಹತ್ವದ ವಿಚಾರಗಳಲ್ಲಿ ಒಂದಾಗುತ್ತೆ. ಜೊತೆಗೆ ಇಲ್ಲಿಂದ ಅವರು ಮಡಿಕೇರಿಗೆ ಜನಾಕ್ರೋಶ ಯಾತ್ರೆಗೆ ಮತ್ತೆ ಹಾಸನದಿಂದ ಹೋಗಿರುವಂತದ್ದು. ಹೀಗಾಗಿ ಈ ನಡುವೆ ಅವರು ಸಾಕಷ್ಟು ಒಂದು ಸಭೆಯನ್ನ ನಡೆಸಿ ಪ್ರೀತಮ್ ಗೌಡ ಮನೆಗೆ ಬಂದು ಅವರ ಮನೆಯಲ್ಲೇ ಕೆಲ ಕಾಲ ಇದ್ದು ಹೋಗಿರುವಂತದ್ದು. ರೈಟ್, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ. ಬೆಳಗ್ಗೆ ಇವತ್ತು ಪ್ರೀತಮ್ ಗೌಡ ಮನೆಗೆ ವಿಜಯೇಂದ್ರ ಭೇಟಿ ನೀಡಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂಥ ಪ್ರೀತಮ್ ಗೌಡ ಮನೆಗೆ ವಿಜಯೇಂದ್ರ ಉಪಹಾರಕ್ಕೆ ಆಗಮಿಸಿದ್ದಾರೆ. ಉಪಹಾರದ ನೆಪದಲ್ಲಿ ಮಹತ್ವದ ಮಾತುಕತೆ ಆಗುವ ಸಾಧ್ಯತೆ ಇದೆ. ತಡರಾತ್ರಿ ಹಾಸನದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕೂಡ ನಡೆಸಿದ್ದಾರೆ ಬಿವೈ ವಿಜಯೇಂದ್ರ. ಇದು ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದ ಹಾಗೆಯೇ ಪಕ್ಷದ ಹಲವು ಚಟುವಟಿಕೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಸನ ಬಿಜೆಪಿ ಕಾರ್ಯಕರ್ತರಿಗೆ ಶಕ್ತಿ ತುಂಬೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಇದೆಲ್ಲ ಬಹಳ ಮ್ಯಾಟರ್ ಆಗುತ್ತೆ ರಾಜಕೀಯದಲ್ಲಿ. ಈ ರೀತಿ ಸಂಪರ್ಕ ಇಟ್ಕೊಳ್ಳುವಂಥದ್ದು, ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥದ್ದು, ಅವ್ರ ಜೊತೆ ಬೆರೆಯುವಂಥದ್ದು, ಅವ್ರ ಜೊತೆನಲ್ಲಿ ಇರುವಂಥದ್ದು. ವಿಜಯೇಂದ್ರ ಜೊತೆ ಬಲಗೈ ಬಂಟನಂತೆ ಪ್ರೀತಮ್ ಗೌಡ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಉಪಹಾರ ಮುಗಿಸಿ ಮಡಿಕೇರಿಗೆ ಜನಾಕ್ರೋಶ ಸಭೆಯಲ್ಲಿ ಪಾಲ್ಗೊಳ್ತಾರೆ ಇಬ್ರು ಹೋಗಿ. ಸೊ ವಿಜಯೇಂದ್ರ ಆಗಮಿಸಿರೋದು ಬಿಗ್ ಮೆಸೇಜ್. ಪ್ರೀತಮ್ ಗೌಡ ಜೊತೆ ನಾವಿದ್ದೇವೆ ಅನ್ನುವಂಥ ಒಂದು ಕ್ಲಿಯರ್ ಮೆಸೇಜ್. ಫಿಟ್ನೆಸ್ ಕೊಡೋಣ ಬೆಟ್ಟ ರಾಜ್ ಬೇಡ ಏನು ಇಲ್ಲಿ ಆಪ್ಷನ್ಸ್ ಇದೆ. ಆಪ್ಷನ್ಸ್ ಇದೆ ದೋಸೆ ಅದಕ್ಕೆ ಅದೇ ಬೇಡ ತಿಂದಿನ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಬಿವೈ ವಿಜಯೇಂದ್ರ ಪ್ರೀತಮ್ ಗೌಡ ಅವರ ಮನೆಗೆ ಉಪಹಾರಕ್ಕೆ ಬಂದಿರತಕ್ಕಂಥದ್ದು ಅಂದ್ರೆ ರಾಜಕೀಯವಾಗಿ ನಾಯಕರುಗಳ ಪ್ರತಿ ನಡೆ ಕೂಡ ಒಂದಷ್ಟು ವಿಚಾರವನ್ನ ಹೊರಗಿಡುತ್ತೆ, ಮಹತ್ವದ್ದಾಗಿರುತ್ತೆ. ಸೊ ಇದು ಏನನ್ನ ಸೂಚಿಸುತ್ತೆ? ಈಗಾಗಲೇ ಏನು ವಿಜಯೇಂದ್ರ ಮತ್ತೆ ಪ್ರೀತಮ್ ಗೌಡ, ವಿಜಯೇಂದ್ರ ಜೊತೆ ಪ್ರೀತಮ್ ಗೌಡ ಬಲಗೈ ಬಂಟನಂತಿರೋದು ಈಗಾಗಲೇ ಗೊತ್ತಿರೋ ಅಂತ ವಿಚಾರ. ಹಾಗೆ ಯಾವುದೇ ಸಂದರ್ಭದಲ್ಲೂ ಪ್ರೀತಮ್ ಗೌಡನ್ನ ವಿಜಯೇಂದ್ರ ಬಿಟ್ಕೊಟ್ಟಿಲ್ಲ. ಹಾಗೆ ಇವತ್ತು ಅವರು ನಿನ್ನೆ ಹಾಸನಕ್ಕೆ ಜನಾಕ್ರೋಶ ಯಾತ್ರೆಗೆ ಬಂದಿದ್ರು, ಜೊತೆಗೆ ಹಾಸನದಲ್ಲೇ ತಂಗಿದ್ರು. ಹೀಗಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ಪ್ರೀತಮ್ ಗೌಡ ಮನೆಗೆ ವಿಜಯೇಂದ್ರ ಉಪಹಾರಕ್ಕೆ ಹೋದ್ರು. ಹಾಗೆ ಇನ್ನೊಂದು ಮಾಹಿತಿ ಪ್ರಕಾರ ವಿಜಯಲಕ್ಷ್ಮಿ ಈಗಾಗಲೇ ಸಾಕಷ್ಟು ಹಾಸನದಲ್ಲಿ ಬಿಜೆಪಿ ಸಂಘಟನೆ ಬಗ್ಗೆ ವಿಜಯೇಂದ್ರ ಬಿಜೆಪಿ ಕಾರ್ಯಕರ್ತರು ಹಾಗೂ ಪ್ರೀತಮ್ ಗೌಡ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಇವರ ಮನೆಗೆ ಭೇಟಿ ನೀಡುವಂಥದ್ದು ಸಾಕಷ್ಟು ಅಂದ್ರೆ ಇಲ್ಲಿನ ರಾಜಕೀಯ ವಿಚಾರದಲ್ಲಿ ಒಂದು ಮಹತ್ವದ ವಿಚಾರಗಳಲ್ಲಿ ಒಂದಾಗುತ್ತೆ. ಜೊತೆಗೆ ಇಲ್ಲಿಂದ ಅವರು ಮಡಿಕೇರಿಗೆ ಜನಾಕ್ರೋಶ ಯಾತ್ರೆಗೆ ಮತ್ತೆ ಹಾಸನದಿಂದ ಹೋಗಿರುವಂತದ್ದು. ಹೀಗಾಗಿ ಈ ನಡುವೆ ಅವರು ಸಾಕಷ್ಟು ಒಂದು ಸಭೆಯನ್ನ ನಡೆಸಿ ಪ್ರೀತಮ್ ಗೌಡ ಮನೆಗೆ ಬಂದು ಅವರ ಮನೆಯಲ್ಲೇ ಕೆಲ ಕಾಲ ಇದ್ದು ಹೋಗಿರುವಂತದ್ದು. ರೈಟ್, ಥ್ಯಾಂಕ್ ಯು ಖುಷ್ವಂತ್ ಡೀಟೇಲ್ಸ್ಗಾಗಿ. ಬೆಳಗ್ಗೆ ಇವತ್ತು ಪ್ರೀತಮ್ ಗೌಡ ಮನೆಗೆ ವಿಜಯೇಂದ್ರ ಭೇಟಿ ನೀಡಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂಥ ಪ್ರೀತಮ್ ಗೌಡ ಮನೆಗೆ ವಿಜಯೇಂದ್ರ ಉಪಹಾರಕ್ಕೆ ಆಗಮಿಸಿದ್ದಾರೆ. ಉಪಹಾರದ ನೆಪದಲ್ಲಿ ಮಹತ್ವದ ಮಾತುಕತೆ ಆಗುವ ಸಾಧ್ಯತೆ ಇದೆ. ತಡರಾತ್ರಿ ಹಾಸನದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕೂಡ ನಡೆಸಿದ್ದಾರೆ ಬಿವೈ ವಿಜಯೇಂದ್ರ.